ಇದು ಕೂಷ್ಮಾಂಡ ದೀಪ. ಇದನ್ನು ಬೂದುಗುಂಬಳಕಾಯಲ್ಲಿ ರೆಡಿ ಮಾಡ್ತಾರೆ. ಇದನ್ನು ನಾನು ಕಳೆದ ಕಾರ್ತಿಕ ದೀಪೋತ್ಸವ ದಿನ ಅಂದ್ಕೊಂಡಿದ್ದೆ 16 ದೀಪ ಹಚ್ಚಬೇಕು ಅಂತ ಹೇಳಿ. ಇದು 7ನೇ ಕಾರ್ತಿಕ ದೀಪ. ಇದನ್ನು ನಾನು ನಮ್ಮ ವಿಜಯನಗರದಲ್ಲಿ ಇರತಕ್ಕಂತಹ ಗಣೇಶ ಗುಡಿನಲ್ಲಿ ಇದನ್ನು ಆರತಿ ಮಾಡ್ಕೊಂಡು ಹೋಗಿ ಬೆಳಗಿದ್ದೀನಿ. ಆ ದಿನ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ವಿಶೇಷ ಪೂಜೆ ಅಲಂಕಾರಗಳನ್ನ ಮಾಡಿದ್ರು. ನೋಡಲಿಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ತುಂಬ ಜನ ಬಂದು ದೀಪಗಳನ್ನ ಹಚ್ತಾಯಿದ್ರು. ನಾನು ಕೂಡ ದೀಪ ರೆಡಿ ಮಾಡ್ಕೊಂಡು ಹೋಗಿ ಇಲ್ಲಿ ಹಚ್ಚಿ ಬಂದೆ. ಯಾವಾಗಲೂ 16 ದೀಪ ರೆಡಿ ಮಾಡ್ತೀನಿ. 16 ದೀಪ ಯಾವುದು ಅಂದರೆ, ಒಂದು ಬೂದುಗುಂಬಳಕಾಯಿನ ಕಟ್ ಮಾಡಿ 2 ದೀಪ, 2 ಬೆಲ್ಲದ ದೀಪ, ಒಂದು ತೆಂಗಿನಕಾಯಿ ಕಟ್ ಮಾಡಿ 2, ಆಮೇಲೆ 2 ದಪ್ಪನಾಗಿ ಎಳ್ಳಿನ ದೀಪ, ಆಮೇಲೆ 2 ತಂಬಿಟ್ಟಿನ ದೀಪ, 2 ಹಾಗಲಕಾಯಿ ಕಟ್ ಮಾಡಿ ದೀಪ ರೆಡಿ ಮಾಡಿಕೊಂಡು ತೊಗೊಂಡೋಗ್ತಾಯಿದ್ದೆ. ಈ ಸರ್ತಿ ನಾನು 1008 ದೀಪ ಇಸ್ಕಾನಲ್ಲಿ ಹಚ್ಚಬೇಕಾಗಿತ್ತು. ಹಾಗಾಗಿ ನಾನು ಕೂಷ್ಮಾಂಡ ದೀಪ ಒಂದೇ ಒಂದು ರೆಡಿ ಮಾಡ್ಕೊಂಡೋಗಿ ನಾನು ದೇವಿಗೆ ಬೆಳಗಿ ಬಂದಿದ್ದೀನಿ. ಸಾಮಾನ್ಯವಾಗಿ ನಾವು ದೀಪ ಬೆಳಗಬೇಕು ಅಂತಂದರೆ ಅಮಾವಾಸ್ಯೆನಲ್ಲಿ ರಾಹುಗಾಲದಲ್ಲಿ ಟೈಮಲ್ಲಿ ಭಕ್ತಾದಿಗಳು ಬಂದು ಹಚ್ತಾರೆ. ತಮ್ಮ ಇಷ್ಟಾರ್ಥಗಳು ನೆರವೇರಿದ್ರೆ ಅಥವಾ ನೆರವೇರಬೇಕಾದ್ರೆ ಇದನ್ನು ಮಾಡ್ತಾರೆ. ಹಾಗಾಗಿ ನಾನು ಇದನ್ನು ತುಂಬ ವರ್ಷಗಳಿಂದ ಮಾಡ್ತಾ ಬಂದಿದ್ದೀನಿ. ಫಸ್ಟ್ ಟೈಮು 16 ನಾನು ರೆಡಿ ಮಾಡಿ ಕಂಪ್ಲೀಟ್ ಮಾಡಿದ್ದೆ. ಇವಾಗ ನಾನು ಶುರು ಮಾಡಿರೋದು ಇದು 7ನೇ ಕೂಷ್ಮಾಂಡ ದೀಪ. ಇನ್ನೂ 9 ದೀಪ ನಾನು ರೆಡಿ ಮಾಡಬೇಕು. ನನಗೆ ಯಾವಾಗ ಆಗುತ್ತೆ ಆವಾಗ ಅದನ್ನು ರೆಡಿ ಮಾಡಿ ಆರಕೆನ ನಾನು ತೀರಿಸ್ಕೊಳ್ತೀನಿ. ಇದು ದೀಪ ಬೆಳಗೋಕ್ಕೋಸ್ಕರ ಮಾಡಿರ್ತಕ್ಕಂಥ ಬಾಳೆ ಎಲೆಯ ತಟ್ಟೆ. ಇದನ್ನು ನಾನು ಇಸ್ಕಾನ್ ದೇವಸ್ಥಾನದಲ್ಲಿ ವೆಂಕಟರಮಣ ಸ್ವಾಮಿ ದೇವರಿಗೆ ಬೆಳಗಬೇಕು ಅಂಥೇಳಿ ಇದನ್ನು ನಾನು ರೆಡಿ ಮಾಡಿದ್ದೀನಿ. ಇದು ರೆಡಿ ಮಾಡಲಿಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ. ನಾನು ಒಂದು 6 ಅವರ್ಸ್ ತೊಗೊಂಡಿದ್ದೀನಿ ಇದನ್ನು ರೆಡಿ ಮಾಡಬೇಕಂದ್ರೆ. ಮೇಲಿನ ಫೋಲ್ಡಿಂಗ್ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ, ಇನ್ನು ಇದನ್ನು ಬೇಗ ಮಾಡ್ಬೋದು. ಇದು 13 ಇಂಚಿನ ತಟ್ಟೆ ಆಗಿರೋದ್ರಿಂದ ಇದು ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಭಾಳ ಪೇಷನ್ಸಾಗಿ ಇದನ್ನು ರೆಡಿ ಮಾಡಬೇಕು. ಇದನ್ನು ಮಾಡಿ ಬೇಗ ಒದ್ದೆ ಬಟ್ಟೆನಲ್ಲಿ ಮುಚ್ಚಿ ಇಡಬೇಕು. ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಫ್ರಿಡ್ಜಲ್ಲಿ ಇಡಬೇಕು. ಇದು ತುಂಬ ದೊಡ್ಡದಾಗಿದ್ದರಿಂದ ಹಾಗೆ ಇಟ್ಟೆ. ನೋಡಿ, ವೆಂಕಟರಮಣ ಸ್ವಾಮಿಗೆ ಆರತಿ ಬೆಳಗೋಕ್ಕೋಸ್ಕರ ನಾನು ಇದನ್ನು ಇಸ್ಕಾನ್ ವೈಕುಂಠ ಹಿಲ್ಲಲ್ಲಿ ಇದನ್ನು ಇಟ್ಟಿದ್ದೀನಿ.